ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಕೆಲಸ ಸ್ಥಗಿತಗೊಳಿಸಿ ಅಕ್ಷರ ದಾಸೋಹ ನೌಕರರ ಬೃಹತ್ ಪ್ರತಿಭಟನೆ. ಸರ್ಕಾರಿ ಸಾರಿಗೆ ಸ್ಥಗಿತ ಹಾಗೂ ಅಕ್ಷರ ದಾಸೋಹ ನೌಕರರ ಪ್ರತಿಭಟನೆ ಹೊರತುಪಡಿಸಿದರೆ ಭಾರತ್ ಬಂದ್ ಕರೆ ಪಟ್ಟಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಗ್ಗೆ ಜಿಲ್ಲಾ ಕೇಂದ್ರದಲ್ಲಿ ಸಾರಿಗೆ ಸಂಚಾರ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಸ್ಥಳೀಯ ಕೆಎಸ್ಆರ್ಟಿಸಿ ಘಟಕದವರು ಬಸ್ ಸಂಚಾರ ಸ್ಥಗಿತಗೊಳಿಸಿದರು. ಇನ್ನುಳಿದಂತೆ ಖಾಸಗಿ ವಾಹನ ಸಂಚಾರ, ಆಟೋಗಳ ಓಡಾಟ, ಅಂಗಡಿ ಮುಂಗಟ್ಟುಗಳು, ಶಾಲೆ ಕಾಲೇಜುಗಳು ಎಂದಿನಂತೆ ತೆರೆದಿದ್ದವು. ದೂರದ ಊರಿಗೆ ತೆರಳುವ ಪ್ರಯಾಣಿಕರು ಬಸ್ ಸಂಚಾರ ಇಲ್ಲದೆ ಪರದಾಟ ಅನುಭವಿಸಿದರು. ಅಕ್ಷರ ದಾಸೋಹ ನೌಕರರ ಪ್ರತಿಭಟನೆ. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ 2 ದಿನಗಳ ಕಾಲ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದ ಅಕ್ಷರ ದಾಸೋಹ ನೌಕರರು ಮಂಗಳವಾರ ಸಿಐಟಿಯು ಸಂಯೋಜಿತ ಸಂಘಟನೆ ನೇತೃತ್ವದಲ್ಲಿ ಕೆಲಸ ಸ್ಥಗಿತಗೊಳಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಸಂಘಟನೆ ತಾಲೂಕಾ ಅಧ್ಯಕ್ಷ ಸುವರ್ಣ ರಾಠೋಡ್ ಮಾತನಾಡಿ, ಮುದ್ದೇಬಿಹಾಳ ತಾಲೂಕಿನ ಸಿಐಟಿ ಸಂಘಟನೆಯ ಅಧ್ಯಕ್ಷರು ಸುವರ್ಣ ರಾಠೋಡ್ ಅಂತ. ನಾವು ಸರ್ಕಾರಕ್ಕೆ ತಿಳಿಸ್ಕೊಡಿಸೋದು ಇಷ್ಟೇ ಅಂತಂದ್ರೆ, ನಾವು ಈಗ ಆಯಾ ತಾಲೂಕಲ್ಲಿ ಮನವರಿಕೆಯನ್ನು ಮಾಡಬೇಕಂತ ಅನ್ಕೊಂಡು ಈ ಹೋರಾಟವನ್ನು ನಾವು ಬಹಳ ಸೂಕ್ಷ್ಮ ಮತ್ತು ಸರಳತೆಯಾಗಿ ಇದನ್ನು ನಾವು ನಡೆಸಿಕೊಟ್ಟಿವಿ. ಯಾಕಂದ್ರೆ ತಾಲೂಕಲ್ಲಿ ಯಾವುದೇ ಗದ್ದಲ ಗೊಂದಲ ಮಾಡದೇನೆ ನಡೆಸಿಕೊಟ್ಟಿವಿ. ಮೋದಿ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ನಾವು ಇದನ್ನು ಉಗ್ರ ಹೋರಾಟ ಮತ್ತು ಅನಿರ್ದಿಷ್ಟ ಹೋರಾಟ ಅಂತ ಹೇಳಿ ಇದನ್ನು ಮುಂದುವರಿಸ್ತೀವಿ. ಇದನ್ನು ಇಲ್ಲಿಗೆ ನಾವು ಮುಗಿಸಲ್ಲ. ನಮ್ಮ ಬೇಡಿಕೆಗಳನ್ನ ಅವ್ರ ಗಮನಕ್ಕೆ ತಗೊಂಡು ಅದನ್ನ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸಿದ್ರೆ ನಾವು ಈ ಹೋರಾಟವನ್ನ ಇಲ್ಲೇ ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ನಾವು ಈಗ ರಾಷ್ಟ್ರಾದ್ಯಂತ ಇರುವಂತ ಹೋರಾಟವನ್ನ ಇದನ್ನೇ ಮುಂದುವರಿಸಿ ನಾವು ಅನಿರ್ದಿಷ್ಟ ಅಂತ ಇದನ್ನ ಕ್ರಮ ಕೈಗೊಳ್ತೀವಿ ಆಗ್ರಹಿಸಿದರು. ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಅಂಬೇಡ್ಕರ್ ವೃತ್ತ, ರಾಘವೇಂದ್ರ ಮಠ, ದ್ಯಾಮೋಹನ್ ಕಟ್ಟೆ ಮುಖ್ಯ ರಸ್ತೆ ಮೂಲಕ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿತು. ಬಳಿಕ ಅಲ್ಲಿ ಕೆಲ ಕಾಲ ಮಾನವ ಸರಪಳಿ ನಿರ್ಮಿಸಲಾಯಿತು. ಮುದ್ದೇಬಿಹಾಳ ತಾಲೂಕಲ್ಲಿ 825 ಜನ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ. ಹಾಗಾಗಿ ಆದಷ್ಟು 825 ಜನನು ಎಲ್ಲ ಕಡೆನೂ ಬಿಸಿ ಊಟ ಸ್ಥಗಿತ ಮಾಡಿದ್ದಾರೆ. ಈ ಪ್ರಕಾರ ಎಲ್ಲ ಬಿಸಿ ಊಟ ಯಾವ ಕಡೆನೂ ನಡೆದಿಲ್ಲ. ಯಾವ ಶಾಲೆಯಲ್ಲೂ ಬಿಸಿ ಊಟವನ್ನು ನಮ್ಮ ಸಿಬ್ಬಂದಿಯವರು ಮಾಡಿಲ್ಲ. ಕೆಲಸಕ್ಕೆ ಯಾರೂ ಹಾಜರಾಗಿಲ್ಲ. ಎಲ್ಲರೂ ಬಂದು ಇಲ್ಲಿ ಇದಾಗಿದ್ದಾರೆ. ಕೆಲವೊಂದು ಕಡೆ ಬಸ್ಸಿನ ಅನಾನುಕೂಲ, ಹಾಗಾಗಿ ಸ್ವಲ್ಪ ಜನ ಕೆಲವೊಂದು ಕಡೆಯಿಂದ ಬರೋಕ್ಕಾಗಿಲ್ಲ. ಉಳಿದವರು ಮಾತ್ರ ಎಲ್ಲರೂ ಇದಕ್ಕೆ ಹಾಜರಾಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಪಿಎಸ್ಐ ಮಲ್ಲಪ್ಪ ಮಡ್ಡಿ ಅವರು ಪ್ರತಿಭಟನಾಕಾರರು ಬೇಗನೆ ಮಾನವ ಸರಪಳಿ ಮುಗಿಸುವಂತೆ ಸೂಚಿಸಿದಾಗ ಪ್ರತಿಭಟನಾಕಾರರು ಮತ್ತು ಪಿಎಸ್ಐ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಅಲ್ಲಿಂದ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ಏನು ನೋಡಿದ ಕಾರ್ಯಕರ್ತೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಬಳಿಕ ಮುಖಂಡರ ಭಾಷಣದ ವೇಳೆ ಸುಸ್ತಾಗಿದ್ದ ಅಕ್ಷರ ದಾಸೋಹ ನೌಕರರು ವೃತ್ತದ ಬಳಿ ರಸ್ತೆಯ ಮೇಲೆಯೇ ಕೂತರು. ಈ ವೇಳೆ ನೌಕರರೊಬ್ಬರು ತಮ್ಮ ಮೊಮ್ಮಗನ ತಲೆಯಲ್ಲಿ ಏನನ್ನು ನೋಡಿದ ಘಟನೆಯೂ ನಡೆಯಿತು. ಆಗಮಿಸಿದರು. ಈ ವೇಳೆ ದಲಿತ ಪರ ಸಂಘಟನೆ ಮುಖಂಡರಾದ ಸಿಜಿ ವಿಜಯಕರ್, ಹರೀಶ್ ನಾಟಿಕರ್, ಅರವಿಂದ್ ಕೊಪ್ಪ, ರೈತ ಸಂಘದ ಮುಖಂಡ ಅಮೀರ್ ನೊಂದವಾರ್ಗಿ, ಎಂಆರ್ ಮತ್ತಿತರರು ಹೋರಾಟವನ್ನು ಬೆಂಬಲಿಸಿ ಮಾತನಾಡಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.